ಎಲ್ಲರಿಗೂ ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನದ ಶುಭಾಶಯಗಳು. ಈ ದಿನವನ್ನು ಇಂಡಿಯಾ ಫಾರ್ IAS ಅಕಾಡೆಮಿಯಲ್ಲಿ ರಾಷ್ಟ್ರ ಕಂಡಂತಹ, ಕರ್ನಾಟಕ ಕಂಡಂತಹ ಅತ್ಯಂತ ಪ್ರಾಮಾಣಿಕ, ದಕ್ಷ, ಸರಳ ಅಧಿಕಾರಿಗಳು 4.5 ದಶಕಗಳಿಗೂ ಹೆಚ್ಚು ನಾಗರಿಕ ಸೇವೆಯನ್ನು ಪೂಜಿಸಿದಂತಹ ಹಿರಿಯ ಅಧಿಕಾರಿಯ ನಡುವೆ ನಾವು ಇವತ್ತು ಆಚರಿಸ್ತಾ ಇರ್ತಕ್ಕಂಥದ್ದು ಈ ಒಂದು ದಿನಕ್ಕೆ ಬಹಳ ಅರ್ಥಪೂರ್ಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನೀವೆಲ್ಲ ನಾಗರಿಕ ಸೇವೆಗಳಿಗೆ ಸೇರಬೇಕು ಅಂತೇಳಿ ಎಷ್ಟೋ ಜನ ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ತರಬೇತಿಯನ್ನು ಪಡೆದುಕೊಳ್ಳಿಕ್ಕೆ ಎಷ್ಟೋ ಜನ ಇವತ್ತು ಬಂದಿದ್ದೀರಿ. ಸೊ ನಿಜವಾಗ್ಲೂ ಕೂಡ ಈ ರಾಷ್ಟ್ರ ನಿರ್ಮಾಣದಲ್ಲಿ, ಈ ಒಂದು ಸುಂದರ ರಾಷ್ಟ್ರ ನಿರ್ಮಾಣದ ಕೈಂಕರ್ಯದಲ್ಲಿ ಸಿವಿಲ್ ಸರ್ವೆಂಟ್ಸ್ ಅಂತ ಏನು ಹೇಳ್ತೀವಿ, ಅವರ ಒಂದು ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ನಾನು ಯಾವಾಗಲೂ ಕೂಡ ಈ ಮಾತನ್ನು ಬೇರೆ ಬೇರೆ ಸಮಾರಂಭಗಳಲ್ಲಿ ಹೇಳ್ತಾ ಇರ್ತೀನಿ. ಯಾಕೆಂದರೆ ಇವತ್ತು ನಮ್ಮ ದೇಶದ GDP ನೋಡಿ, ನಾವು ಒಂದು ಅಭಿವೃದ್ಧಿ ರಾಷ್ಟ್ರ ಆಗುವ ಕಡೆ ಬಹಳ ವೇಗವಾಗಿ ದಾಪುಗಾಲು ಆಗ್ತಾಯಿದ್ದೀವಿ. ಅದರಲ್ಲಿ ಬಹಳ ಅತಿ ಮುಖ್ಯವಾಗಿರ್ತಕ್ಕಂತಹ ಕೊಡುಗೆ ನಮ್ಮ ಏನು ಸಿವಿಲ್ ಸರ್ವೆಂಟ್ಸ್ ಇದ್ದಾರೆ, ಅವರ ಕೊಡುಗೆ ಅಪಾರವಾದದ್ದು ಅನ್ನುವಂಥದ್ದು. ಆ ಕಾರಣದಿಂದಲೇ ನಮ್ಮ ಗೃಹ ಮಂತ್ರಿಯಾಗಿದ್ದಂತಹ ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸಿವಿಲ್ ಸರ್ವೆಂಟ್ಸ್ ಪ್ರೊಬೇಷನರ್ಸನ್ನು ಡೆಲ್ಲಿಯ ಮೆಟ್ಕಾಫ್ ಹೌಸ್ನಲ್ಲಿ ಕುರಿತು ಮಾತಾಡುವಾಗ ಸಿವಿಲ್ ಸರ್ವೆಂಟ್ಸ್ ಆರ್ ಫ್ರೇಮ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ, ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತೇಳಿ. ಸೊ ಯಾಕೆ ಆ ಥರ ಕರೀತಾರೆ ಅಂದರೆ, ಇವತ್ತು ನಿಮ್ಮ ನಡುವೆ ಬಹಳ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದು, ಬಡತನದ ಹಿನ್ನೆಲೆಯಿಂದ ಬಂದು 1979ನೇ ಇಸ್ವಿನಲ್ಲಿ ಕರ್ನಾಟಕದಿಂದ ಒಬ್ಬರು IAS ಅಧಿಕಾರಿ. ಅವತ್ತೆಲ್ಲ ನಾವು 3 ಕೋಟಿ ಜನ ಇದ್ದರು, 3 ಕೋಟಿ ಕನ್ನಡಿಗರು ಅಂತಿದ್ವಿ. ಇವಾಗ ಶತಕೋಟಿ ಕನ್ನಡಿಗರು, 7 ಕೋಟಿ ಆಗಿದ್ದೀವಿ. ಇಡೀ 3 ಕೋಟಿ ಕನ್ನಡಿಗರಲ್ಲಿ ಒಬ್ಬ IAS ಅಧಿಕಾರಿ. ಅವ್ರ ನಡುವೆ ನಾವು ಇವತ್ತು ಕೂತಿದ್ದೀವಿ. ಇದ್ರ ಇಂಪಾರ್ಟೆನ್ಸ್ ನಿಮಗೆ ಅರ್ಥ ಆಗಬೇಕು. ಒಬ್ಬರು IAS ಅಧಿಕಾರಿ ಸಿವಿಲ್ ಸರ್ವಿಸ್ಗೆ ಜಾಯ್ನ್ ಆಗಿ ಇವತ್ತು ಸಮಾಜದಲ್ಲಿ ತನ್ನ ಇತಿಮಿತಿಯ ಒಳಗಡೆ ಸಾಕಷ್ಟು ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತರುವಲ್ಲಿ ಅವರ ಪಾತ್ರ ಬಹಳ ಮಹತ್ವವಾಗಿದೆ ಎನ್ನುವಂಥದ್ದು ನನ್ನ ಭಾವನೆ. ಯಾಕೆಂದರೆ ಕೇದಾರ್ ಸರ್ ಇವತ್ತು ಬೆಳಗ್ಗೆ ಎದ್ದರೆ ಅವರು ಬಡಬಗ್ಗರಿಗೆ ನಾನು ಕೆಲಸ ಮಾಡಬೇಕು, ಈ ಸಮಾಜಕ್ಕೆ ಏನಾದರೂ ನನ್ನ ಕೈಯಿಂದಾದಷ್ಟು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಅವರು ಕಾಯಕ ಶುರುವಾದರೆ ರಾತ್ರಿ 10 ಗಂಟೆವರೆಗೂ ಸತತವಾಗಿ ಸಮಾಜಮುಖಿಯಾಗಿ ತಮ್ಮ ನಿವೃತ್ತಿಯ ನಂತರದ ದಿನಗಳಲ್ಲೂ ಕೂಡ ತನ್ನ ಒಂದು ಏನು ಆ ಸಿವಿಲ್ ಸರ್ವಿಸ್ ಹಣೆಪಟ್ಟಿ ಇದೆ, ಆ ಪ್ರಭಾವವನ್ನು ಬಳಸ್ಕೊಂಡು ಇವತ್ತು ನಮ್ಮ ಒಟ್ಟು ಸಮಾಜದಲ್ಲಿ ಅವರು ತಮ್ಮ ಕೈಲಾದಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾಯಿದ್ದಾರೆ. ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ನ ಒಂದು ಮಹತ್ವ ಏನು ಅನ್ನುವಂಥದ್ದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ನಮ್ಮ ಸಿವಿಲ್ ಸರ್ವಿಸಸ್ಗಳಲ್ಲಿ ಸಾಕಷ್ಟು ಸಂವಿಧಾನದತ್ತವಾಗಿರ್ತಕ್ಕಂತಹ ಒಂದು ಪವರ್ಸ್ ಇದೆ. ಅದನ್ನು ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಸಮಾಜದಲ್ಲಿ ಸುಧಾರಣೆಗಳನ್ನು ತರಬಹುದು, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ನಮ್ಮ ರಾಷ್ಟ್ರ ಅಭಿವೃದ್ಧಿ ಆಗುವುದನ್ನು ನಾವು ನೋಡ್ಬೋದು ಅನ್ನುವಂಥದ್ದು. ನಾನು ರಾಷ್ಟ್ರಪತಿ ಭವನದಲ್ಲಿ ಇದ್ದಾಗ ಭಾಳ ಹತ್ತಿರದಿಂದ
ರಾಷ್ಟ್ರದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೋಡುವ ಸುಯೋಗ ನನ್ನ ಪಾಲಿಗೆ ಬಂದಿತ್ತು. ಕ್ಯಾಬಿನೆಟ್ ಸೆಕ್ರೆಟರಿ ಆಗ್ಬೋದು, ಹೋಮ್ ಸೆಕ್ರೆಟರಿ ಆಗ್ಬೋದು, ಫಾರಿನ್ ಸೆಕ್ರೆಟರಿ ಆಗ್ಬೋದು, CVC, CBI ಚೀಫ್, ಈ ಥರದವರೆಲ್ಲ ಬರ್ತಾಯಿದ್ರು. ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ನಮ್ಮ ಕನ್ನಡಿಗರು ಯಾರೂ ಇಲ್ವಲ್ಲಪ್ಪ, ಯಾಕೆ ಇಷ್ಟೊಂದು ದೊಡ್ಡ ಪೋಸ್ಟ್ಗೆ ನಮ್ಮ ಕನ್ನಡಿಗರು ಬರಲ್ಲ ಅಂತ. ಆಗ ಕ್ಯಾಬಿನೆಟ್ ಸೆಕ್ರೆಟರಿಯೇಟಲ್ಲಿ ಕೇದಾರ್ ಸರ್ ಕರ್ನಾಟಕದವರು ಬಂದರು. ಆಗ ನನಗೆ ಅವಾಗವಾಗ ಅವ್ರ ಆಫೀಸ್ಗೆ ಭೇಟಿ ಮಾಡ್ತಾಯಿದ್ದೆ. ಅಲ್ಲಿ ಕೂತ್ಕೊಂಡು ಅವರು ಎಷ್ಟು ದೊಡ್ಡ ದೊಡ್ಡ ಅಥವಾ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ತಾಯಿದ್ರು. ಇಡೀ ಒಟ್ಟು ರಾಷ್ಟ್ರಕ್ಕೆ ಅನ್ವಯವಾಗ್ತಕ್ಕಂತಹ ನಿರ್ಧಾರಗಳದು. ಒಬ್ಬ ಸಿವಿಲ್ ಸರ್ವೆಂಟ್ಗೆ ಇರ್ತಕ್ಕಂಥ ಜವಾಬ್ದಾರಿ ಭಾಳ ದೊಡ್ಡದು. ಯಾಕೆಂದರೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಇಡೀ ಒಟ್ಟು ಸಮಾಜದ ಮೇಲೆ ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ದು. ಸೊ ಅವರು ಕನ್ನಡ ಕಲ್ಚರ್ ಸೆಕ್ರೆಟರಿ ಆಗಿದ್ದಾಗ, ESIC DG ಆಗಿದ್ದಾಗ, ಅದೇ ರೀತಿ ಪ್ರಿನ್ಸಿಪಲ್ ಫಿನಾನ್ಸ್ ಸೆಕ್ರೆಟರಿ ಆಗಿದ್ದಾಗ, ಈ ರೀತಿ ಹಲವು ಸ್ಥಾನಮಾನಗಳಲ್ಲಿ ಅವರು ಇದ್ಕೊಂಡು ಭಾಳ ದಕ್ಷವಾಗಿ ಕೆಲಸ ಮಾಡಿದ್ದಾರೆ. ಅವರು ತಂದಂತಹ ಖಜಾನೆ ಆಗ್ಬೋದು, ದಾಸರ ಪದಗಳನ್ನು ನಾನು ದೆಹಲಿನಲ್ಲಿ ಕೂತ್ಕೊಂಡು ಡಾಕ್ಟರ್ CS ಕೇದಾರ್ ಅವರೇ ಆಡಿ ಆ ಪದಗಳನ್ನು ರೆಕಾರ್ಡ್ ಮಾಡಿಸ್ತಾಯಿದ್ರು ಕನ್ನಡ ಕಲ್ಚರ್ ಸೆಕ್ರೆಟರಿ ಆಗಿದ್ದಾಗ. ಈ ರೀತಿ ನೋಡ್ಕೊಂಡು ಹೋದರೆ ಅವರು ESIC DG ಆಗಿದ್ದಾಗಲೂ ಕೂಡ ಈಗ ಕೆಳಗಡೆ ಮಾತಾಡಬೇಕಾದ್ರೆ ಹೇಳಿದ್ರು 14 ಮೆಡಿಕಲ್ ಕಾಲೇಜುಗಳನ್ನು ತಂದರು. ಒಬ್ಬ ಸಿವಿಲ್ ಸರ್ವೆಂಟ್ ಏನೆಲ್ಲ ಏನು ಅಭಿವೃದ್ಧಿಯಲ್ಲಿ ತನ್ನ ಕೊಡುಗೆಯನ್ನು ಕೊಡ್ಬೋದು ಅನ್ನೋದಕ್ಕೆ ಅವರೇ ನಮಗೆ ಇವತ್ತು ಜ್ವಲಂತ ಸಾಕ್ಷಿ ಅನ್ನುವಂಥದ್ದು. ಆ ಕಾರಣದಿಂದ ಇತ್ತೀಚಿನ ದಿನಮಾನಗಳಲ್ಲಿ ನಾನು ಸ್ನೇಹಿತರೆಲ್ಲ ಇದ್ದಾರೆ ಸಿವಿಲ್ ಸರ್ವೆಂಟ್ಸ್, ಕೆಲವರು, ಎಲ್ಲ ಅಲ್ಲ, ಒಂದು ಅವರ ಅಭಿಪ್ರಾಯ ಅಷ್ಟೇ, ಸಿವಿಲ್ ಸರ್ವೀಸಲ್ಲಿ ಏನಿಲ್ಲ ಸರ್, ಈಗ ಮೊದಲಿನ ಚಾರ್ಮ್ ಇಲ್ಲ ಈಗ ಅಂತಾರೆ. ಯಾಕೆಂದರೆ ನಾನು ಎಷ್ಟೋ ಬಾರಿ ಕೇದಾರ್ ಸರ್ ಜೊತೆ ದೊಡ್ಡ ಸೀನಿಯರ್ ಪೊಲಿಟಿಕಲ್ ಲೀಡರ್ಸನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ವಿ. ಯಾವುದೋ ಸಭೆ ಸಮಾರಂಭಗಳಿಗೆ ಅವರನ್ನು ಕರೀಲಿಕ್ಕೆ. ಕೇದಾರ್ ಸರ್ ಅಲ್ಲಿ ಬಂದಿದ್ದಾರೆ ಅನ್ನುವಂತಹ ಹೆಸರಿನ ಮಾತ್ರಕ್ಕೆ ಎಷ್ಟೇ ಸೀನಿಯರ್ ಪೊಲಿಟಿಕಲ್ ಲೀಡರ್ಸ್ ಆಗಿರಲಿ ಇಮ್ಮಿಡಿಯೇಟಾಗಿ ಅಪಾಯಿಂಟ್ಮೆಂಟ್ ಸಿಗ್ತಾಯಿತ್ತು. ಯಾಕೆಂದರೆ ಅವರ ಸೇವಾವಧಿನಲ್ಲಿ ಅವರು ಗಳಿಸಿಕೊಂಡಂತಹ ಒಂದು ವರ್ಚಸ್ಸು, ಒಂದು ದಕ್ಷತೆ, ಒಂದು ಪ್ರಾಮಾಣಿಕತೆ, ಆ ವ್ಯಕ್ತಿತ್ವಕ್ಕೆ ದೊಡ್ಡ ಬೆಲೆ. ನಾನು ಸಿವಿಲ್ ಸರ್ವೆಂಟ್ ಆದ ಕ್ಷಣಕ್ಕೆ ನಾನು ಗಳಿಸ್ಕೋಬೇಕು ಅದನ್ನು. ಆ ಒಂದು ವರ್ಚಸ್ಸನ್ನು ಸರ್ ಗಳಿಸ್ಕೊಂಡಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಯಾವುದೇ ಲೀಡ್ರ್ಸ್ ಹೋದರೂ ಕೂಡ ಅವರನ್ನು ಅಷ್ಟೇ ಗೌರವದಿಂದ ಕಾಣ್ತಾರೆ. ಸಿವಿಲ್ ಸರ್ವಿಸ್ಗೆ ಅವರ ಒಂದು ವ್ಯಕ್ತಿತ್ವದಿಂದ ಬೆಲೆಯನ್ನು ತಂದುಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಸಿವಿಲ್ ಸರ್ವಿಸಲ್ಲಿ ಏನಿಲ್ಲ, ಚಾರ್ಮ್ ಇಲ್ಲ ಅನ್ನುವಂಥದ್ದು ಏನೋ ಒಂದು ರೀತಿಯ ಉಡಾಪೆಯ ಮಾತಷ್ಟೇ. ನಾನು ಯಾವ ರೀತಿ ದಕ್ಷತೆಯಿಂದ ಕೆಲಸ ಮಾಡ್ತೀನಿ, ನನಗೆ ಸಿಕ್ಕಿರ್ತಕ್ಕಂತಹ ಅವಕಾಶಗಳನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಸ್ಕೊಂಡು ನಾನು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅನ್ನುವಂಥದ್ದೇ ಭಾಳ ದೊಡ್ಡ ವಿಚಾರ. ಸೊ ಹಾಗಾಗಿ ನೀವೆಲ್ಲ ಸಿವಿಲ್ ಸರ್ವಿಸಸ್ಗೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀರಿ. ಇಂಡಿಯಾ ಫಾರ್ IAS ಪ್ರಾರಂಭವಾಗಿದೆ. ಈಗಲೂ ಕೂಡ ಈ ಒಂದು ರಾಷ್ಟ್ರೀಯ ನಾಗರಿಕ ಸೇವೆಗಳ ದಿನವನ್ನು ಆಚರಣೆ ಮಾಡ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ನಡುವೆ ಡಾಕ್ಟರ್ CS ಕೇದಾರ್ ಅವರಿದ್ದಾರೆ. ಈ ಸಂಸ್ಥೆಯನ್ನು ಅವರ ಒಂದು ಮುಂದಾಳತ್ವದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ದಿನ ಅವರ ಪ್ರಸ್ತುತಿಯಲ್ಲಿ ಒಂದು ಅರ್ಥವನ್ನು ಕಾಣ್ತಾ ಇದೆ. ಮತ್ತೊಮ್ಮೆ ನೀವೆಲ್ಲ ಸಿವಿಲ್ ಸರ್ವಿಸ್ ಅಥವಾ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತೇಳಿ ಬಯಕೆಯನ್ನು ಇಟ್ಕೊಂಡು ಬಂದಿರೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ರಿಗೂ ರಾಷ್ಟ್ರೀಯ ನಾಗರಿಕ ಸೇವಾ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.